Okay, so this is the poem, first poem for 8th standard. This is in unit 1. In which unit? 1. In the first unit, this is a poetry lesson. Prose lesson already completed, that is a day in ashram, isn't it? Now this is poetry lesson. Padya Path, alva? Poetry lesson in your 8th standard in unit 1. So that the title of the poem is Beauty. What's the title of the poem? Beauty. Beauty. Okay. So this is written by A.E. Shore. A.E. Shore has written this poem. So before going to start the poem, let me give you some details about the poet A.E. Shore. ಪೆನ್ ನೇಮ್, ಇವರ ಪೆನ್ ನೇಮ್ ಅಂದರೆ ಇದು ಏನು ಅಡ್ಡ ಹೆಸರಲ್ಲ, ಕಾವ್ಯನಾಮ ಅಂತ. ಸಾಮಾನ್ಯ ಕವಿಗಳು ಅವರ ಒರಿಜಿನಲ್ ನೇಮ್ ಬಿಟ್ಟು ಬೇರೆ ಏನೋ ಇಟ್ಕೊಂಡಿರ್ತಾರೆ. ಈಗ ಶಾರ್ಟಾಗಿ ಇಟ್ಟಿಟ್ಕೊಂಡಿರ್ತಾರೆ. ಈಗ ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪ ಕೊಟ್ಟಪ್ಪ, ಕುವೆಂಪು ಅಂತ ಬರ್ತದೆ. ದರಾ ಬೇಂದ್ರೆ, ಹಾಗೆ ಈ ರೀತಿ ಕೆಲವರು ಪೆನ್ ನೇಮ್ ಶಾರ್ಟಾಗಿ ಆ ನೇಮನ್ನು ಏನೋ ಬಿಟ್ಕೊಂಡಿರ್ತಾರೆ. ಕಾವ್ಯನಾಮ ಅಂತ ಕರಿತೀವಿ ಅದ. A.E. ಶೂರ್ ಅವರ ಪೆನ್ ನೇಮ್ ಏನು ಅಂದರೆ ಏನು? A.E. ಶೂರ್. ಒರಿಜಿನಲ್ ನೇಮ್ ಏನು ಅವ್ರದ್ದು ಅಂದರೆ ಲೂಸಿ ಅಬೇಟಾ. ಲೂಸಿ ಅಬೇಟಾ ಅನ್ನೋದು ಅವರ ಒರಿಜಿನಲ್ ನೇಮು. ಅವರ ಪೆನ್ ನೇಮು A.E. Shore. Next, she was born on September 9, 1926. ಆ ಡೇಟಲ್ಲಿ ಅವರು ಜನಿಸಿದ್ದಾರೆ. ನ್ಯೂ ಮೆಕ್ಸಿಕೋ USA, ಅಮೇರಿಕದ ನ್ಯೂ ಮೆಕ್ಸಿಕೋ ರಾಜ್ಯದಲ್ಲಿ ಅವರು ಹುಟ್ಟಿದ್ದಾರೆ. ಶಿ ವಾಸ್ ಬಾರ್ನ್ ಇನ್ ನ್ಯೂ ಮೆಕ್ಸಿಕೋ ಆಫ್ USA ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಅಮೇರಿಕ ದೇಶಕ್ಕೆ ಶಾರ್ಟಾಗಿ USA ಅಂತ ಕರೀತಾರೆ, ಇನ್ನೂ ಶಾರ್ಟಾಗಿ US ಅಂತಾರೆ. ಡೈಡ್ ಆನ್ July 21, 2014. ಇತ್ತೀಚೆಗೆ ಅವ್ರು ತೀರೋಗಿರೋದು 2014. ಆಗ July 21 ಅಟ್ ದಿ ಏಜ್ ಆಫ್ 87. 87ನೇ ವಯಸ್ಸಿನಲ್ಲಿ, ಅಟ್ ದಿ ಏಜ್ ಆಫ್ 87 ಶಿ ವಾಸ್ ಡೈಡ್. ನ್ಯಾಷನಾಲಿಟಿ, ರಾಷ್ಟ್ರೀಯತೆ ಅಂದರೆ ಯಾವ ದೇಶಕ್ಕೆ ಸೇರಿದವರು ಅಂದರೆ ಅಂತ. ನ್ಯಾಷನಾಲಿಟಿ ಅಂದರೆ ರಾಷ್ಟ್ರೀಯತೆ, ನಾವು ಯಾವ ದೇಶಕ್ಕೆ ಸೇರಿರ್ತೀವೋ ಅದು ನಮ್ಮ ರಾಷ್ಟ್ರೀಯತೆ. ವಾಟ್ ಈಸ್ ಯುವರ್ ನ್ಯಾಷನಾಲಿಟಿ ಅಂದಾಗ ಇಂಡಿಯನ್ ಅಂತ ಬರೀಬೇಕು. ನ್ಯಾಷನಾಲಿಟಿ ಇಂಡಿಯನ್. ಇವ್ರದ್ದು ನ್ಯಾಷನಾಲಿಟಿ ಅಮೇರಿಕನ್. ಐಸ್ಲೆಟಾ ಪ್ಯೂಬ್ಲೋ ಐಸ್ಲೆಟಾ ಅಥವಾ ಐಲೆಟಾ ಪ್ಯೂಬ್ಲೋ, ಅಮೇರಿಕದಲ್ಲಿ ಅದು ಒಂದು ರೀಜನಲ್ ಪ್ರಾಂತ್ಯಕ್ಕೆ ಸೇರಿದವರು. ಆಕ್ಯುಪೇಷನ್ ಅಂದರೆ ಅವರ ವೃತ್ತಿ, ಉದ್ಯೋಗ, ಮೇಯ್ನು ಮುಖ್ಯ ವೃತ್ತಿ, ಅವರು ಕಸುಬು ಏನು? ಆಕ್ಯುಪೇಷನ್. ಆಥರ್, ಲೇಖಕರು. ಪೊಯೆಟ್, ಕವಿ. ಎಜುಕೇಟರ್, ಶಿಕ್ಷಣ ತಜ್ಞರು ಅಂದರೆ ಬೋಧನೆ ಮಾಡುವವರು ಕೂಡ ಆಗಿದ್ದರು ಅವರು. ನೋನ್ ಫಾರ್, ಯಾವುದಕ್ಕೆ ಪ್ರಸಿದ್ಧಿ ಅಂತ. ನೋನ್ ಫಾರ್ ಅಂದರೆ ಫೇಮಸ್ ಫಾರ್ ಅಂತ. ಅವರು ಯಾವುದಕ್ಕೆಲ್ಲ ಫೇಮಸ್ ಆಗಿದ್ದಾರೆ? ಆಥರ್ ಆಫ್ ಐ ಪ್ಯೂಬ್ಲೋ ಇಂಡಿಯನ್ ಗರ್ಲ್. ಆ ಒಂದು ಕೃತಿ ಇದೆಯಲ್ಲ, ಆ ಬುಕ್, ಅದು ತುಂಬ ಫೇಮಸ್ ಅವಳು ಬರೆದಿರೋದ್ರಲ್ಲಿ. ಸೊ ದಟ್ ಈಸ್ ಶಿ ಈಸ್ ಫೇಮಸ್ ಫಾರ್ ದಟ್ ಆಥರ್ ಆಫ್ ಐ ಆಮ್ ಅ ಪ್ಯೂಬ್ಲೋ ಇಂಡಿಯನ್ ಗರ್ಲ್. So this is the brief information about the poetess. ಪೊಯೆಟ್ ಅಂದರೆ ಗಂಡು ಕವಿಗೆ ಹೇಳೋದು ಪೊಯೆಟ್. ಕವಿತ್ರಿ ಸ್ತ್ರೀಗೆ ಪೊಯೆಟೆಸ್ ಅಂತ ಕರಿತೀವಿ ಅಲ್ವಾ. ಸಿಂಹ, ಲಯನ್. ಸಿಂಹಿಣಿ,
ಲಯನೆಸ್ ಅಂತ. ಲಯನ್ ಲಯನೆಸ್ ಅಪೋಸಿಟ್ ಜೆಂಡರ್ಸ್. ಪೊಯೆಟ್ ಪೊಯೆಟೆಸ್ ಅಪೋಸಿಟ್ ಜೆಂಡರ್ಸ್. ಗಾಟ್ ಇಟ್? ನಾವು ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿ, ಅಲ್ಲೇನೋ ಒಂದು ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿ, ಓದುವ ಮುಂಚೆ ಏನೋ ಒಂದಷ್ಟು ಕೊಟ್ಟಿದ್ದಾರೆ, ನೋಡೋಣ. ವಾಟ್ ಈಸ್ ಬ್ಯೂಟಿ? ಟ್ರೈ ಟು ಡಿಸ್ಕ್ರೈಬ್ ವಾಟ್ ಬ್ಯೂಟಿ ಈಸ್, ಆರ್ ಲಿಸ್ಟ್ ಸಮ್ ಆಫ್ ದ ಥಿಂಗ್ಸ್ ಯು ಥಿಂಕ್ ಆರ್ ಬ್ಯೂಟಿಫುಲ್. ಅಕಾರ್ಡಿಂಗ್ ಟು ಯು, ನಿಮ್ಮ ದೃಷ್ಟಿಯಲ್ಲಿ, ನಿಮ್ಮ ಪ್ರಕಾರ, ಅಕಾರ್ಡಿಂಗ್ ಟು ಯು ವಾಟ್ ಈಸ್ ಬ್ಯೂಟಿ? ಸೌಂದರ್ಯ ಅಂದರೆ ಏನು? ಸೊ ವಾಟ್ ಈಸ್ ಬ್ಯೂಟಿ ಅಕಾರ್ಡಿಂಗ್ ಟು ಯು? ನಿಮಗೇನು ಅನ್ನಿಸ್ತದೋ ಅದನ್ನು ಪಟ್ಟಿ ಮಾಡಿ. ಅಕಾರ್ಡಿಂಗ್ ಟು ಯು, ಯು ಲಿಸ್ಟ್ ಸಮ್ ಆಫ್ ವರ್ಡ್ಸ್ ಬಿಲಾಂಗ್ ಟು ಬ್ಯೂಟಿ. ನಿಮ್ಮ ದೃಷ್ಟಿಯಲ್ಲಿ ಬ್ಯೂಟಿ ಅನ್ನುವಂಥದ್ದು ಏನು ಅಂತ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸಿ, ಅದನ್ನು ನೀವು ನಿಮ್ಮ ಪ್ರಕಾರ ಏನು ಅನಿಸುತ್ತೋ ಅದನ್ನೆಲ್ಲ ಫ್ರೀ ಟೈಮಲ್ಲಿ ಅದನ್ನು ಬರೀರಿ. ಓಕೆ, ಲೆಟ್ಸ್ ನೋ ದ ಮೀನಿಂಗ್ ಆಫ್ ದೋಸ್ ವರ್ಡ್. ಹಾರ್ವೆಸ್ಟ್ ಅಂದ್ರೇನು? ಕನ್ನಡದಲ್ಲಿ ಬರ್ಕೋಬೇಕಲ್ಲೇ. ಹಾರ್ವೆಸ್ಟ್ ಅಂದರೆ ದ ಟೈಮ್ ಆಫ್ ದಿ ಇಯರ್ ವೆನ್ ದಿ ಕ್ರಾಪ್ಸ್ ಆರ್ ಗ್ಯಾದರ್ಡ್ ಫ್ರಮ್ ಫಾರ್ಮ್ಸ್. ಈ ನೀವು ಬೆಳೆ ಎಲ್ಲ ಬೆಳೆದ ಮೇಲೆ ಕೊಯ್ಲು ಬರುತ್ತಲ್ಲ, ಫಸಲು ಬರುತ್ತಲ್ಲ, ಅದನ್ನು ಹಾರ್ವೆಸ್ಟ್ ಅಂತೀವಿ. ಫಸಲು ಅಂತ ಹಾಕ್ಕೊಳ್ಳಿ. ಫಸಲು. ನೆಕ್ಸ್ಟ್ ಸೈ. ಸೈ ಅಂದರೆ ಟೇಕ್ ಎ ಲಾಂಗ್ ಬ್ರೆತ್ ವೆನ್ ಟಯರ್ಡ್. ತುಂಬ ಸುಸ್ತಾದಾಗ ರಿಲ್ಯಾಕ್ಸ್ ಆಗಿ ನಾವು ಲಾಂಗ್ ಬ್ರೆತ್ ತೊಗೊಳ್ತೀವಲ್ಲ, ದೀರ್ಘ ಉಸಿರು ತೊಗೊಳ್ತೀವಲ್ಲ, ಅದನ್ನು ಸೈ. ಅಲ್ಲಿ ಜಿ ಸೈಲೆಂಟ್, ಅದು ಸಿಗ್ ಅಂತ ಓದಬೇಡಿ, ಸೈ ಅಂತ ಅದನ್ನು ಓದಬೇಕಾಗಿರೋದು. ಓಕೆ, SIGH, ದೆರ್ ಈಸ್ ಎ ಜಿ ಸೈಲೆಂಟ್, ಸೊ ಯು ಹ್ಯಾವ್ ಟು ರೀಡ್ ಲೈಕ್ ಸೈ. ಸೈ ಅಂದರೆ ಟೇಕಿಂಗ್ ಎ ಲಾಂಗ್ ಬ್ರೆತ್ ವೆನ್ ಟಯರ್ಡ್. ಟಯರ್ಡ್ ಆದಾಗ ತುಂಬ ರೆಸ್ಟಿಗೆ ಕೂತ್ಕೊಂಡು ಅಂತೀವಲ್ಲ, ದಿಸ್ ಈಸ್ ಸೈ. ನಿಟ್ಟುಸಿರು ಅಂತ, ನಿಟ್ಟುಸಿರು ಸೈ. ನೆಕ್ಸ್ಟ್ ಅರ್ನೆಸ್ಟ್. ಅರ್ನೆಸ್ಟ್ ಅಂದರೆ ಸೀರಿಯಸ್ ಆ್ಯಂಡ್ ಸಿನ್ಸಿಯರ್, ಗಂಭೀರ ಮತ್ತು ಪ್ರಾಮಾಣಿಕ. ಸೀರಿಯಸ್ ಆ್ಯಂಡ್ ಸಿನ್ಸಿಯರ್, ಇದನ್ನು ಅರ್ನೆಸ್ಟ್ ಅಂತೀವಿ. ಇನ್ನೊಂದು ಅರ್ಥ ಅರ್ನ್ ಅಂದರೆ ಗಳಿಸುವುದು ಅಂತಲೂ ಆಗುತ್ತೆ. ಗಳಿಸ್ಕೊಳ್ಳೋದು, ಪಡ್ಕೊಳ್ಳೋದು, ಗಳಿಕೆ, ಅರ್ನಿಂಗ್ಸ್ ಅಂತೀವಿ, ಅದನ್ನು ಕೂಡ. ಸೊ ಇಲ್ಲಿ ಅರ್ನೆಸ್ಟ್ ಅಂದರೆ ಸೀರಿಯಸ್ ಆ್ಯಂಡ್ ಸಿನ್ಸಿಯರ್, ಗಂಭೀರ ಮತ್ತು ಪ್ರಾಮಾಣಿಕ. ಸಿನ್ಸಿಯರ್, ಪ್ರಾಮಾಣಿಕ. ನಾವು ಸಿ, ನಾವು ಲೆಟ್ಸ್ ಕಮ್ ಟು ದಿ ಪೊಯಮ್ ಡೈರೆಕ್ಟ್ಲಿ. See the first paragraph. Beauty is seen in the sunlight, the trees, the birds, corn growing, and people working or dancing for their harvest. Beauty is seen in the sunlight, the trees, the birds, corn growing, and people working or dancing for their harvest. ಸೊ ಇಲ್ಲಿವರೆಗೂ ನೀವು ಬ್ಯೂಟಿ ಅಂದರೆ ಏನು ಅಂತ ತಿಳ್ಕೊಂಡಿದ್ರೋ, ಆದರೆ ಕವಿತ್ರಿ ಪೊಯೆಟೆಸ್ ಇಲ್ಲಿ ಹೇಳೋದು, ವಾಟ್ ಡಸ್ ಪೊಯೆಟೆಸ್ ಸೇಸ್ ಹಿಯರ್ ಇನ್ ದಿಸ್ ಪೊಯಮ್, ವಾಟ್ ಈಸ್ ರಿಯಲ್ ಬ್ಯೂಟಿ ಅಂತ ಹೇಳೋದು. ನಿಜವಾದ ಸೌಂದರ್ಯ ಏನು? ಇಲ್ಲಿವರೆಗೂ ನಾವು ತಿಳ್ಕೊಂಡ ಸೌಂದರ್ಯ ಏನು, ಸುಂದರವಾದದ್ದು ಅಂದರೆ ಏನು ಅಂತ. ಇಲ್ಲಿ ಸೌಂದರ್ಯವನ್ನು ನಾವು ಸೂರ್ಯನ ಬೆಳಕಿನಲ್ಲಿ ನೋಡ್ಬೋದು. ಆಮೇಲೆ ದ ಟ್ರೀಸ್, ದ ಬರ್ಡ್ಸ್, ಸೂರ್ಯನ ಬೆಳಕು ಬಿದ್ದಿದೆ ಅಂದರೆ ನಮಗೆ ಎಲ್ಲ ಆ ಬೆಳಕಲ್ಲಿ ಏನೆಲ್ಲ ಕಾಣುತ್ತೆ. ವಾಟ್ ವಿ ಸಿ ಇನ್ ದ ಸನ್ಲೈಟ್, ದ ಟ್ರೀಸ್, ದ ಬರ್ಡ್ಸ್ ಆರ್ ಫ್ಲೈಯಿಂಗ್ ಫ್ರಮ್ ಟ್ರೀ ಟು ಟ್ರೀ ಇನ್ ದ ಸ್ಕೈ, ದ ಬರ್ಡ್ಸ್ ಆರ್ ಮೇಕಿಂಗ್ ಸೌಂಡ್ಸ್ ಅಲ್ವಾ. ಈಗ ಫಸ್ಟು ಕಣ್ಣಿಗೆ ಕಾಣೋದನ್ನು ಹೇಳ್ತಾರೆ ಅವರು. ಇನ್ ದ ಟ್ರೀಸ್, ದ ಬರ್ಡ್ಸ್, ಕಾರ್ನ್ ಗ್ರೋಯಿಂಗ್, ಬೆಳೆ, ಭೂಮಿಯಲ್ಲಿ ಫಸಲು ಬೆಳೆಯುವುದಿದೆಯಲ್ಲ, ಅದು ಏನೋ ಒಂಥರ ಖುಷಿ ಕೊಡ್ತದೆ. ನಿಮ್ಮಪ್ಪ ಇವೆಲ್ಲ ಬಿತ್ತನೆ ಮಾಡಿರ್ತೀರಲ್ಲ, ಆ ಮೊಳಕೆ ಹೊಡೆದು ಬರ್ತಾ ಇರುತ್ತಲ್ಲ ಚಿಗುರು, ಅದೆಲ್ಲ ನೋಡಬೇಕು. ಇಟ್ ಗಿವ್ಸ್ ಎ ಸಮ್ ಕೈಂಡ್ ಆಫ್, ಯಾವುದಾದ್ರೂ ಸರಿ, ರಾಗಿ ಆದರೂ ಸರಿ, ಭತ್ತ ಆದರೂ ಸರಿ, ಯಾವುದಾದ್ರೂ ಸರಿ, ಇಟ್ ಗಿವ್ ಹ್ಯಾಪಿನೆಸ್. ಅದು ಸೌಂದರ್ಯ, ದಟ್ ಈಸ್ ಬ್ಯೂಟಿಫುಲ್. ಕಾರ್ನ್ ಅಂದರೆ ಜೋಳ, ಕಾಳು,
ಅದು ಬೆಳೆಯೋದು, ಗ್ರೋವಿಂಗ್. ಆ್ಯಂಡ್ ಪೀಪಲ್ ವರ್ಕಿಂಗ್, ಯಾರು ದುಡಿಯುವ ಜನ ಇದ್ದಾರೋ ಅವರು ದುಡಿತಾ ಇರೋದನ್ನು ನೋಡೋದಕ್ಕೆ ಸುಂದರವಾಗಿ ಕಾಣುತ್ತೆ ಅಂತ ಹೇಳ್ತಾನೆ ಕವಿ. ಆ್ಯಂಡ್ ದ ಪೀಪಲ್ ಹೂ ಆರ್ ವರ್ಕಿಂಗ್, ಹಾರ್ಡ್ ವರ್ಕಿಂಗ್ ಇನ್ ದ ಫೀಲ್ಡ್ಸ್, ಆ್ಯಂಡ್ ದ ಪೀಪಲ್ ಹೂ ಆರ್ ರಿಯಲಿ ಸಿನ್ಸಿಯರ್ಲಿ ವರ್ಕಿಂಗ್ ಇನ್ ಎನಿ ಫೀಲ್ಡ್, ಯಾವುದೇ ಕ್ಷೇತ್ರದಲ್ಲಿ ಜನ ಪ್ರಾಮಾಣಿಕವಾಗಿ ದುಡಿಯೋ ಜನ ಇರ್ತಾರಲ್ಲ ಅದು ಬ್ಯೂಟಿ ಅಂತ ಕರೀತಾರೆ. ದಟ್ ಈಸ್ ಬ್ಯೂಟಿಫುಲ್. ಆಮೇಲೆ ಆರ್ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಹಾರ್ವೆಸ್ಟ್ ಫಸಲು ಬಂದ ಮೇಲೆ ರಾಶಿ ಹಾಕ್ಬಿಟ್ಟು ಕಣದಲ್ಲಿ ಏನೋ ಪೂಜೆ ಮಾಡಿ ಏನೆಲ್ಲ ಕುಣಿಬೋದು, ಅದ್ರ ಸುತ್ತ ಕುಣಿಬೋದು ಖುಷಿಯಿಂದ. ದಟ್ ಈಸ್ ಎಸ್, ಸುಗ್ಗಿ ಕುಣಿತ. ಇನ್ ದ ಹಾರ್ವೆಸ್ಟ್ ದ ಪೀಪಲ್ ಹೂ ಆರ್ ಡ್ಯಾನ್ಸಿಂಗ್, ದಟ್ ಆಲ್ಸೋ ಗಿವ್ಸ್ ಹ್ಯಾಪಿನೆಸ್, ಸಂತೋಷವನ್ನು ಸೌಂದರ್ಯವನ್ನು ಕೊಡುತ್ತೆ. ದಟ್ ಗಿವ್ಸ್ ಹ್ಯಾಪಿನೆಸ್. ನೆಕ್ಸ್ಟ್ ಸ್ಟ್ಯಾನ್ಸ ನೋಡ್ಕೊಳ್ಳಿ. ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್, ವಿಂಡ್ ಸೈಯಿಂಗ್, ರೈನ್ ಫಾಲಿಂಗ್, ಆರ್ ಎ ಸಿಂಗರ್ ಚಾಂಟಿಂಗ್, ಎನಿಥಿಂಗ್ ಇನ್ ಅರ್ನೆಸ್ಟ್. ಅಲ್ಲ, ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಎ ಇ ಶೋರ್ ಪೊಯೆಟ್ರೆಸ್ ಕವಿತ್ರಿ ಹೇಳ್ತಾರೆ, ಈಗ ನಾವು ನೋಡುವ ಸೌಂದರ್ಯ ಆಯ್ತಲ್ವ, ದ ಬ್ಯೂಟಿ ಈಸ್ ಸೀನ್ ಅಂತ ಆಯಿತು. ಈಗ ಕೇಳುವ ಸೌಂದರ್ಯ ಯಾವ್ಯಾವುದೆಲ್ಲ ಬ್ಯೂಟಿ ಆಗಿರುತ್ತೆ ಅಂತ ಹೇಳ್ತಾರೆ ಅವರು. ಬ್ಯೂಟಿ ಈಸ್ ಹರ್ಡ್, ಸೌಂದರ್ಯ ಕೇಳಿಸಿಕೊಳ್ಳುವಂಥದ್ದು ಕೂಡ. ಕೆಲವರು ಆ ಕಾಂಪಿಟೇಷನ್ ತರಗಮ ಬದಲೆಲ್ಲ ಮ್ಯೂಸಿಕಲ್ಲಿ ಅವ್ರು ಚೆನ್ನಾಗಿ ಹಾಡಿದಾಗ ಏನು ಬ್ಯೂಟಿಫುಲ್ಲಾಗಿ ಹಾಡ್ದು ಅಂತಾರೆ ಅಲ್ಲ. ಮೆಲೋಡಿಯಸ್ಸಾಗಿ ಹಾಡಿದಾಗ ಹೌ ಮೆಲೋಡಿಯಸ್ಲಿ ಹೀ ಸ್ಯಾಂಗ್ ಅಂದಾಗ ಅದನ್ನು ಹೌ ಬ್ಯೂಟಿಫುಲ್ ಯು ಸ್ಯಾಂಗ್ ಅಂತಲೂ ಹೇಳ್ತಾರೆ. ಎಷ್ಟು ಸುಂದರವಾಗಿ ಹಾಡ್ತೀಯ ನೀನು ಅಂದರೆ ಕೇಳಿಸಿಕೊಳ್ಳುವುದು ಕೂಡ ಬ್ಯೂಟಿನೇ. ದಟ್ ಈಸ್ ಆಲ್ಸೋ ಬ್ಯೂಟಿ. ಬ್ಯೂಟಿ ಈಸ್ ಹರ್ಡ್, ಎಲ್ಲೆಲ್ಲಿ ಆ ಸೌಂದರ್ಯದ ಶಬ್ದವನ್ನು ನಾವು ಕೇಳ್ಬೋದು. ಎಕ್ಸಾಂಪಲ್ ಕೊಡ್ತಾರೆ ಅವರು. ಇನ್ ದ ನೈಟ್, ರಾತ್ರಿ ಸಮಯದಲ್ಲಿ ಆ ಕೆಲವು ಕೀಟಗಳ ಸೌಂಡ್ ಮಾಡ್ತವೆ, ಅದು ಏನೋ ಒಂದು ರೀತಿ ಚೆನ್ನಾಗಿರುತ್ತೆ. ಗಡಿಯಾರದ ಶಬ್ದ, ಟಿಕ್ 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 ಸೌಂಡು. ಸೊ ದಟ್ ಈಸ್ ಆಲ್ಸೋ ಗಿವ್ಸ್ ಎ ಕೈಂಡ್ ಆಫ್ ಹ್ಯಾಪಿನೆಸ್. ದಟ್ ಈಸ್ ಆಲ್ಸೋ ಬ್ಯೂಟಿ. ನೆಕ್ಸ್ಟ್, ಇನ್ ದ ನೈಟ್ ವಿಂಡ್ ಸೈಯಿಂಗ್. ವಿಂಡ್ ಅಂದರೆ ಗಾಳಿ ಅಲ್ವಾ, ಏರು. ಗಾಳಿ ನೋಡಿ, ವಿಂಡ್ ಅನ್ನೋ ಶಬ್ದದಿಂದ ವಿಂಡೋ ಅಂತ ಬಂದಿದೆ. ಕಿಟಕಿಗೆ ಏನಂತೀವಿ ನಾವು, ವಿಂಡೋ. ಯಾಕೆ ಗಾಳಿ ಬರುವಂಥ ಪ್ಲೇಸು ಅಂತ ಮನೆಗೆ ಅಲ್ವಾ, ವಿಂಡ್ ಸೈಯಿಂಗ್. ಗಾಳಿ ಕೂಡ ಸುಮಾರು ಬೀಸಿ ಸುಸ್ತಾಗ್ಬಿಟ್ಟು ಅದನ್ನು ಇಟ್ಟು ರೆಸ್ಟ್ ತಗೊಳ್ತಾ ಇರ್ತದೆ. ಅದು ಸೈಲೆಂಟಾಗಿ ಅಥವಾ ಜೋರಾಗೂ ಬೀಸ್ಬೋದು. ಆ ವಿಂಡ್ ನಿಟ್ಟುಸಿರಿದೆಯಲ್ಲ, ಗಾಳಿ ಬೀಸೋ ಶಬ್ದ ಇದೆಯಲ್ಲ, ಅದು ಕೂಡ ಬ್ಯೂಟಿಫುಲ್ ಆಗಿದೆ, ಕೇಳಿಸ್ಕೋಬೋದು. ವಿ ಕ್ಯಾನ್ ಹಿಯರ್ ದಟ್ ಸೌಂಡ್ ಆಫ್ ವಿಂಡ್ ಸೈಯಿಂಗ್. ಆರ್ ನೆಕ್ಸ್ಟ್, ರೈನ್ ಫಾಲಿಂಗ್. ಮಳೆ ಬೀಳೋ ಶಬ್ದ ಇದೆಯಲ್ಲ, ವಾವ್, ವಾಟ್ ಎ ಬ್ಯೂಟಿಫುಲ್ ಇಟ್ ಈಸ್. ದಟ್ ಈಸ್ ಆಲ್ಸೋ ಎ ಬ್ಯೂಟಿಫುಲ್ ಸೌಂಡ್. ಮಳೆ ಬೀಳೋ ಶಬ್ದ ಇದೆಯಲ್ಲ, ಇಟ್ಸ್ ರಿಯಲಿ ಎ ಬ್ಯೂಟಿಫುಲ್ ಸೌಂಡ್. ದ ಪೊಯೆಟ್ ಸೇಸ್. ಆರ್ ಎ ಸಿಂಗರ್ ಚಾಂಟಿಂಗ್. ಒಬ್ಬ ಸಿಂಗರ್ ನೋಡಿ ಹೇಳ್ತಾರೆ ಅದನ್ನೇ ಇಲ್ಲಿ. ಒಬ್ಬ ಸಿಂಗರು ಪಠಣ ಮಾಡ್ತಾ ಇದ್ದಾನೆ. ಚಾಂಟಿಂಗ್ ಅಂದರೆ ಮಂತ್ರೋಚ್ಚಾರ ಮಾಡುವುದು, ಅದು ಕೂಡ ಬ್ಯೂಟಿಫುಲ್ ಆಗಿರುತ್ತೆ. ಶ್ಲೋಕಗಳನ್ನು ಹೇಳ್ತಾ ಇರುವಂಥದ್ದು ಒಂದು ಬ್ಯೂಟಿಫುಲ್ ಡಿವೋಷ್ನಲ್ ಸಾಂಗನ್ನು, ಭಕ್ತಿಗೀತೆನ ಡಿವೋಷ್ನಲ್ ಸಾಂಗನ್ನು ಅವನು ಸಿಂಗಿಂಗ್ ಮಾಡ್ತಾಯಿದ್ರೆ, ದಟ್ ಈಸ್ ಆಲ್ಸೋ ವೆರಿ ಬ್ಯೂಟಿಫುಲ್, ವೆರಿ ಹ್ಯಾಪಿ ಟು ಲಿಸನ್ ದಟ್. ದಟ್ ಈಸ್ ಆಲ್ಸೋ ಬ್ಯೂಟಿ. ಭಾಳ ಗಂಭೀರವಾಗಿ ಪ್ರಾಮಾಣಿಕವಾಗಿ ಹಾಡ್ತಾಯಿದ್ರೆ, ವೆರಿ ಸೀರಿಯಸ್ ಆ್ಯಂಡ್ ಸಿನ್ಸಿಯರ್, ಅರ್ನೆಸ್ಟ್ಲಿ ಇಫ್ he sings, that is also very beautiful to hear that kind of sound. Next, let's go to the next stanza. Last stanza na? Yeah, this is the last stanza of the poem. Now let's say, beauty is in yourself, good deeds, happy thoughts that repeat themselves in your dreams, in your work, and even in your rest. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಇನ್ನೊಂದು ಹೇಳ್ತಾರೆ, ಈಗ ಬ್ಯೂಟಿ ಸೀನ್, ಕಾಣುವ ಸೌಂದರ್ಯ ಅಂತ ಹೇಳಿ ಆಯಿತು. ಬ್ಯೂಟಿ ಸೀನ್,
ಸನ್ಲೈಟು, ಟ್ರೀಸು, ಬರ್ಡ್ಸ್ ಇದೆಲ್ಲ ಹೇಳಾಯಿತು. ಆಮೇಲೆ ಬ್ಯೂಟಿ ಇಸ್ ಹರ್ಡ್, ಕೇಳುವ ಸೌಂದರ್ಯ, ವಿಂಡ್ ಸಾಯಿಂಗ್, ಪರ್ಸನ್ ಸಿಂಗಿಂಗ್, ಆಮೇಲೆ ರೈನ್ ಫಾಲಿಂಗ್, ಇದೆಲ್ಲ ಬ್ಯೂಟಿಫುಲ್ಲು ಅಂತ ಹೇಳಾಯಿತು. ಆಮೇಲೆ ಈಗ ಸೌಂದರ್ಯ ನಿಮ್ಮಲ್ಲಿದೆ. ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ನಿಮ್ಮಲ್ಲಿ ಸೌಂದರ್ಯ ಇದೆ. ಯಾವ ರೀತಿಯ ಸೌಂದರ್ಯ, ತಪ್ಪು ತಿಳುವಳಿಕೆ ಬೇಡ, ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್. ತುಂಬ ನೋಡೋಕ್ಕೆ ಮಾತ್ರ ಚೆನ್ನಾಗಿದ್ರೆ ಅಷ್ಟೇ ಸೌಂದರ್ಯ ಅಲ್ಲ, ಅದು ಫಿಸಿಕಲ್ ಬ್ಯೂಟಿ ಅಷ್ಟೇ. ರಿಯಲ್ ಬ್ಯೂಟಿ ಅಂದರೆ ಗುಡ್ ಡೀಡ್ಸ್, ಒಳ್ಳೆಯ ಕೆಲಸ. ತಿಳ್ಕೊಳ್ಳಿ, ನೆಲ್ಸನ್ ಮಂಡೇಲಾ ಅವ್ರನ್ನ ಇವತ್ತು ಜಗತ್ತಲ್ಲಿ ತುಂಬ ಜನ ಗ್ರೇಟ್ ಪರ್ಸನ್ ಅಂತ ಒಪ್ಕೋತೀವಿ. ಅವ್ರು ನೋಡೋಕ್ಕೆ ಚೆನ್ನಾಗಿರಲಿಲ್ಲ, ಫಿಸಿಕಲಿ ಅಷ್ಟಿಲ್ಲ, ಬ್ಲ್ಯಾಕ್ ಮ್ಯಾನ್. ಬಟ್ ಇಡೀ ಜಗತ್ತಿನ ಜನಗಳಿಗೆ, ಸ್ವತಂತ್ರ ಹೋರಾಟಗಾರರಿಗೆ ಅವರೊಂದು ಸ್ಫೂರ್ತಿ. ಅವರು ನೆಲ್ಸನ್ ಮಂಡೇಲಾ ಇಡೀ ಜಗತ್ತಿನ ಬ್ಲ್ಯಾಕ್ ಪೀಪಲ್ ಇದ್ರಲ್ಲ, ನೀಗ್ರೋಗಳು, ಅವರ ಪಾಲಿಗೆ ದೇವರು. ಅವರ ಬರ್ತ್ಡೇನ ಭಾಳ ದೇವ್ರ ಥರ ಅವ್ರನ್ನ ಪೂಜಿಸ್ತಾರೆ. ಅದು ಅವತ್ತಿನ ದಿನ ನೆಲ್ಸನ್ ಮಂಡೇಲಾ ಅವ್ರನ್ನ. ಆ ನೆಲ್ಸನ್ ಮಂಡೇಲಾ ಅವರು ನಮ್ಮ ದೇಶದ ಅಂಬೇಡ್ಕರ್ ಅವ್ರನ್ನ ಹೊಗಳ್ತಾರೆ. ಅವರು ಇಂಡಿಯಾದಿಂದ ನಾನೇನಾದರೂ ತೊಗೊಂಡು ಬರೋದಕ್ಕೆ ಇಷ್ಟಪಡ್ತೀವಿ ಅಂದರೆ ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ನಾವು ತೊಗೊಂಬರೋಕ್ಕೆ ಇಷ್ಟಪಡ್ತೀವಿ ಅಂತ ಅಂಬೇಡ್ಕರ್ನ ಅವರು ಹೊಗಳ್ತಾರೆ. ಯಾರು? ನೆಲ್ಸನ್ ಮಂಡೇಲಾ. ಆಫ್ರಿಕಾ ದೇಶದವರು ಅವರು. ನೀವು ನಂಬ್ತಿರೋ ಬಿಡ್ತಿರೋ ಮಕ್ಕಳೇ, 25 ವರ್ಷ ಅವರು ಜೈಲಲ್ಲಿರ್ತಾರೆ. 25 years he was in jail. ಅವರು ಇಡೀ ಜಗತ್ತಿನ ಹೋರಾಟಗಾರರಿಗೆ ಒಂದು ರೋಲ್ ಮಾಡಲ್, ಅವರು ಆದರ್ಶ ಪುರುಷ. ಯಾಕೆ ಅಂದರೆ ನೋಡಿ, ಬ್ಯೂಟಿ ಅಂದರೆ ಅದೇ ಹೇಳೋದು, ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ನಿಮ್ಮಲ್ಲಿ ಸೌಂದರ್ಯ ಇದೆ. ಯಾವುದರಲ್ಲಿ? ಗುಡ್ ಡೀಡ್ಸ್, ಒಳ್ಳೆಯ ಕೆಲಸದಲ್ಲಿ ಅಂತ. ಗುಡ್ ವರ್ಕ್ ಅಂತ. ಡೀಡ್ಸ್ ಅಂದರೆ ಗುಡ್ ವರ್ಕ್ ಅಂತ, ಒಳ್ಳೆಯ ಕೆಲಸ, ವರ್ಕ್ ಅಂತ. ಇನ್ ಯುವರ್ ಗುಡ್ ವರ್ಕ್ಸ್, ಗುಡ್ ಡೀಡ್ಸ್, ಹ್ಯಾಪಿ ಥಾಟ್ಸ್. ನಿಮ್ಮ ಒಳ್ಳೆಯ ಆಲೋಚನೆಯಲ್ಲಿರುತ್ತೆ ಸೌಂದರ್ಯ ಅನ್ನೋದು. ಅಪ್ಪಪ್ಪ ಹುಡುಗ ಎಷ್ಟು ಒಳ್ಳೆಯವನು, ಯಾರ ತಂಟಿಗೂ ಹೋಗಲ್ಲ ಕಣೋ, ಅವನಾಯಿತು, ಅವನ ಕೆಲಸ ಆಯಿತು, ಯಾರ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡೋಕ್ಕೆ ಹೋಗಲ್ಲ ಅವನು ಅಂದಾಗ ಅವನು ರಿಯಲಿ ಬ್ಯೂಟಿಫುಲ್ ಪರ್ಸನ್ ಅಂತ. ಆ ರೀತಿಯ ಹುಡುಗಿ ಅವಳು ರಿಯಲಿ ಬ್ಯೂಟಿಫುಲ್ ಗರ್ಲ್ ಅಂತ ಅಲ್ವಾ? ಸೊ ಬ್ಯೂಟಿ ಅನ್ನೋದು ನಮ್ಮ ಹ್ಯಾಪಿ ಥಾಟ್ಸ್, ಸಂತೋಷದ ಆಲೋಚನೆ ಥಾಟ್ಸಿಂದ ಬರುತ್ತೆ ಅಂತ. ದಟ್ ರಿಪೀಟ್ ದೆಮ್ಸೆಲ್ವ್ಸ್ ಇನ್ ಯುವರ್ ಡ್ರೀಮ್ಸ್. ನೋಡಿ, ನಿಮ್ಮ ಗುಡ್ ಡೀಡ್ಸ್ ಇದ್ದರೆ, ನಿಮ್ಮಲ್ಲಿ ಹ್ಯಾಪಿ ಥಾಟ್ಸ್ ಇದ್ದರೆ, ಹ್ಯಾಪಿ ಥಾಟ್ಸ್ ಒಳ್ಳೆಯ ಆಲೋಚನೆ, ಗುಡ್ ಡೀಡ್ಸ್ ಒಳ್ಳೆಯ ಕೆಲಸ ಇದ್ದರೆ ಅದು ನಿಮಗೆ ರಿಪೀಟ್ ಆಗುತ್ತೆ, ವಾಪಸ್ ಬರ್ತಾ ಇರುತ್ತೆ. ಎಲ್ಲಿ ಬರುತ್ತೆ? ಡ್ರೀಮ್ಸ್, ನಿಮ್ಮ ಕನಸಲ್ಲಿಯೂ ಅದು ಬರ್ತಾ ಇರುತ್ತೆ. ಯುವರ್ ಗುಡ್ ಡೀಡ್ಸ್, ಹ್ಯಾಪಿ ಥಾಟ್ಸ್ ದಟ್ ರಿಪೀಟ್ ದೆಮ್ಸೆಲ್ವ್ಸ್ ಇನ್ ಯುವರ್ ಡ್ರೀಮ್ಸ್, ಇನ್ ಯುವರ್ ವರ್ಕ್. ಡ್ರೀಮ್ಸಲ್ಲಿ ಪದೇ ಪದೇ ಬರ್ತಾ ಇರುತ್ತೆ ಒಳ್ಳೆ ಕೆಲಸ, ಒಳ್ಳೆ ಆಲೋಚನೆ. ಅಂದರೆ ಅದು ನಿಮ್ಮ ಕೆಲಸದಲ್ಲೂ ಬರುತ್ತೆ ಅಂತ ಕಂಟಿನ್ಯೂ ಆಗುತ್ತೆ. ಇನ್ ಯುವರ್ ವರ್ಕ್ ಆ್ಯಂಡ್ ಈವನ್ ಇನ್ ಯುವರ್ ರೆಸ್ಟ್. ಅಷ್ಟೇ ಅಲ್ಲ, ನೀವು ರೆಸ್ಟ್ ತೊಗೋತಾ ಇದ್ರೆ, ಆರಾಮಾಗಿದ್ದಾಗಲೂ ಕೂಡ ನಿಮ್ಗೆ ಒಳ್ಳೆಯ ಆಲೋಚನೆಗಳೇ ಬರ್ತವೆ ಅಲ್ವಾ? ನಾವು ಹೆಂಗೆ ಚಿಂತನೆ ಮಾಡ್ತೀವೋ ಆ ರೀತಿ ಮನುಷ್ಯರು ನಾವು ಆಗ್ತೀವಿ. ಅಕಾರ್ಡಿಂಗ್ ಟು ಥಿಂಕಿಂಗ್ ವಿ ಬಿಕಮ್ ಆ್ಯಸ್ ಪರ್ ಅವರ್ ಥಿಂಕಿಂಗ್, ಆ್ಯಸ್ ಪರ್ ಅವರ್ ಥಾಟ್ಸ್. ಸೊ ರಿಯಲಿ ದಿಸ್ ಇಸ್ ಎ ವೆರಿ ವೆರಿ ಬ್ಯೂಟಿಫುಲ್ ಪೊಯಮ್ ಅಲ್ವಾ? ನಿಜವಾಗಲೂ ಶಾರ್ಟ್ ಆ್ಯಂಡ್ ಸ್ವೀಟಾಗಿದೆ. ತುಂಬ ಶಾರ್ಟ್ ಪದ್ಯ, ತುಂಬ ಚಿಕ್ಕ ಪದ್ಯ, ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್, ಈಸಿಯಾಗಿಯೂ ಕೂಡ ಇದೆ. ಆ್ಯಂಡ್ ಇಟ್ ಈಸ್ ಎ ಗುಡ್ ಮೆಸೇಜ್ ಫಾರ್ ಯು ಆಲ್. ನಿಮಗೆಲ್ಲ ಒಂದು ಒಳ್ಳೆಯ ಸಂದೇಶ ಇದೆ ಇದರಲ್ಲಿ. ಸೊ ಇನ್ ದಟ್ ವೇ ದ ಪೊಯೆಟೆಸ್ ಎ.ಇ. ಶೋ ವೆರಿ ಬ್ಯೂಟಿಫುಲಿ says about what is beauty according to her, according to us. So in that way she gives a good message to all of us. Definitely we must follow this, and in our real life also we should become real heroes. ಸಿನಿಮಾ ಹೀರೋ ಥರ ಅಲ್ಲ, ರಿಯಲ್ ಹೀರೋಸ್ ಥರ ಬದುಕಬೇಕು ನಾವು.
ಹೋಮ್ವರ್ಕ್ ಬರೆದು ಕಳಿಸ್ಬಿಡಿ ನನಗೆ 8th ಇದೊಂಚೂರು ಹೇಳ್ಬಿಡ್ತೀನಿ ಕ್ವೆಶನ್ಸು. C1ಅಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್, ಶೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಅದರ್ಸ್. ಲಿಸ್ಟ್ ಔಟ್ ದಿ ಥಿಂಗ್ಸ್ ವೇರ್ ಬ್ಯೂಟಿ ಕ್ಯಾನ್ ಬಿ ಸೀನ್ ಡ್ಯೂರಿಂಗ್ ದ ಡೇ. ಹಗಲಿನ ಸಮಯದಲ್ಲಿ ಅಂದರೆ ಸೂರ್ಯನ ಬೆಳಕಿನಲ್ಲಿ ಕಾಣಲ್ಪಡುವ ಯಾವ್ಯಾವ ಸೌಂದರ್ಯದ ವಿಚಾರಗಳನ್ನು ಅವ್ರು ಹೇಳಿದ್ದಾರೆ, ಅವುಗಳು ಯಾವ್ಯಾವು ಲಿಸ್ಟ್ ಮಾಡಿ ಅಂತಿದೆ. ಪೊಯಮಲ್ಲಿ ಸಿಗುತ್ತೆ ನಿಮಗದು. ನೆಕ್ಸ್ಟ್ ಕ್ವೆಶ್ಚನ್, ದ ಪೊಯೆಟ್ ಸೇಸ್ ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್. ಪಿಕ್ ಔಟ್ ಎನಿ 2 ಥಿಂಗ್ಸ್ ಆಫ್ ಬ್ಯೂಟಿ ಫ್ರಮ್ ದ ಪೊಯಮ್ ದಟ್ ಆರ್ ಸೀನ್ ಅಟ್ ನೈಟ್. ಅಂದರೆ ರಾತ್ರಿ ವೇಳೆ ಯಾವ್ಯಾವ ಶಬ್ದಗಳು ಕೇಳ್ತಾವಲ್ಲ ನಿಮಗೆ, ಅದು ಯಾವುದು ಸೌಂದರ್ಯ ಅಂತ ಹೇಳಿದ್ದಾರೆ, ಅದನ್ನು ಒಂದಷ್ಟು 2 ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ನಂಬರ್ 3, read the first and second stanzas of the poem again. Note the following phrases. ಫಸ್ಟ್ ಸ್ಟಾನ್ಸಸ್ ಮತ್ತು ಲಾಸ್ಟ್ ಸ್ಟಾನ್ಸ್ ಅಂದರೆ 3rd ಸ್ಟಾನ್ಸವನ್ನು ಪುನಃ ಓದಿ ಕೆಲವು ಪ್ರೇಸಸ್ ಅಂದರೆ ಗ್ರೂಪ್ ಆಫ್ ವರ್ಡ್ಸ್ ಅಂತ ಪದಗಳ ಗುಂಪಿದೆ ಒಂದಷ್ಟು, ಅವುಗಳನ್ನು ನೋಟ್ ಮಾಡ್ಕೊಳ್ಳಿ. ಕಾರ್ನ್ ಯಾವ್ಯಾವು ಅಂತ ಕೊಟ್ಟಿದ್ದಾರೆ ಅವರೇ. ಕಾರ್ನ್ ಗ್ರೋವಿಂಗ್, ಪೀಪಲ್ ವರ್ಕಿಂಗ್ ಅಟ್ ಆರ್ ಡ್ಯಾನ್ಸಿಂಗ್, wind sighing, rain falling, a singer chanting. These could be written as corn that is growing, people who are working or dancing. ಈ ರೀತಿಯಾಗಿ ಅಲ್ಲಿ ಕೊಟ್ಟಿರೋ ಪದಗಳ ಗುಂಪನ್ನು ವಾಕ್ಯ ರೂಪದಲ್ಲಿ ಬರೀಬೇಕು. ಎಕ್ಸಾಂಪಲ್ ಅವ್ರು 2 ತೋರಿಸಿದ್ದಾರೆ. ಏನು, ಕಾರ್ನ್ ದಟ್ ಈಸ್ ಗ್ರೋಯಿಂಗ್, ಅಲ್ಲೇನಿಂತು ಬರೀ ಕಾರ್ನ್ ಗ್ರೋಯಿಂಗ್ ಅಂತಿದೆ, ಅದನ್ನು ಇವರು ಸೆಂಟೆನ್ಸಲ್ಲಿ ಬರ್ತಿದ್ದಾರೆ. ಹೇಗೆ, ಕಾರ್ನ್ ದಟ್ ಈಸ್ ಗ್ರೋಯಿಂಗ್. ಪೀಪಲ್ ಡ್ಯಾನ್ಸಿಂಗ್ ಅಂತಿತ್ತಲ್ವಾ, ಪೀಪಲ್ ವರ್ಕಿಂಗ್ ಅಂತಿತ್ತಲ್ವ, ಅದನ್ನೇನು ಮಾಡಿದ್ದಾರೆ, ಪೀಪಲ್ ಹೂ ಆರ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್. ಸೊ ಈ ರೀತಿಯಾಗಿ ಕ್ಯಾನ್ ಯು ರೀರೈಟ್, ಆ ವಾಕ್ಯಗಳನ್ನು ಪುನಃ ಬರೆಯಿರಿ ಆ ಪದಗಳನ್ನು ಉಪಯೋಗಿಸ್ಕೊಂಡು, ಯಾವ ಉಳಿದಿದ್ದಾವೆ ಅವನ್ನ. ಕ್ಯಾನ್ ಯು ರೀರೈಟ್ ದ ಅದರ್ ಪ್ರೇಸಸ್ ಲೈಕ್ ದಿಸ್. ಕಾರ್ನು ಮತ್ತು ಪೀಪಲ್ ಬಿಟ್ಬಿಟ್ಟು ಉಳಿದ ಪ್ರೇಸಸ್ಗಳನ್ನು ಈ ರೀತಿ ಸೆಂಟೆನ್ಸಲ್ಲಿ ಬರೆಯೋಕ್ಕಾಗುತ್ತಾ ಅಂತ ಕೇಳಿದ್ರು. ಕ್ಯಾನ್ ಯು ರೀರೈಟ್ ದಿ ಅದರ್ ಪ್ರೇಸಸ್ ಲೈಕ್ ದಿಸ್. ವೈ ಡು ಯು ಥಿಂಕ್ ದ ಪೊಯೆಟ್ ಯೂಸಸ್ ದ ಶಾರ್ಟೆಸ್ಟ್ ಪ್ರೇಸಸ್. ಭಾಳ ಶಾರ್ಟೆಸ್ಟ್ ಪ್ರೇಸಸ್ಗಳನ್ನು, ಪದಗಳ ಗುಂಪನ್ನು ಕವಿ ಯಾಕೆ ಬಳಸಿದ್ದಾನೆ ಅಂತ ನಿಮ್ಗೆ ಅನಿಸುತ್ತೆ. ನೀವು ನನಗೆ ಥಿಂಕ್ ಮಾಡಿ ಬರೀತೀರಿ. ನೆಕ್ಸ್ಟು, ದ ಪೊಯೆಟ್ ಸೇಸ್ ಬ್ಯೂಟಿ ಈಸ್ ಸೀನ್ ಆ್ಯಂಡ್ ಬ್ಯೂಟಿ ಈಸ್ ಹರ್ಡ್. ಕವಿ ಹೇಳ್ತಾನೆ ಬ್ಯೂಟಿ ಈಸ್ ಸೀನ್, ಕಾಣುವ ಸೌಂದರ್ಯ, ಕೇಳುವ ಸೌಂದರ್ಯ. ಬ್ಯೂಟಿ ಈಸ್ ಹರ್ಡ್. ಲಿಸ್ಟ್ ಔಟ್ ದ ಬ್ಯೂಟಿಫುಲ್ ಥಿಂಗ್ಸ್ ಯು ಹ್ಯಾವ್ ಸೀನ್ ಆರ್ ಹರ್ಡ್. ಪದ್ಯದಲ್ಲೇ ಸಿಗುತ್ತೆ, ನೀವು ನೋಡುವ ಕೇಳುವ ಸೌಂದರ್ಯಗಳು ಯಾವ್ಯಾವು ಅಂತ ಲಿಸ್ಟ್ ಮಾಡಿ. ನೆಕ್ಸ್ಟ್ 5th ಒನ್, ದ ಪೊಯೆಟ್ ಸೇಸ್ ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ನಿಮ್ಮಲ್ಲಿ ಆ ಸೌಂದರ್ಯ ಇದೆ ಅಂತ ಹೇಳ್ತಾರೆ. ದ ಪೊಯೆಟ್ ಸೇಸ್ ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ವಾಟ್ ಥಿಂಗ್ಸ್ ಡಸ್ ಶಿ ಮೆನ್ಷನ್ ಇಯರ್. ನಿಮ್ಮಲ್ಲಿ ಸೌಂದರ್ಯ ಇದೆ ಅಂತ ಹೇಳುವಾಗ ಯಾವ್ಯಾವ ವಿಷಯವನ್ನು ಅವರು ಲಿಸ್ಟ್ ಔಟ್ ಮಾಡ್ತಾರೆ ಲಾಸ್ಟಲ್ಲಿ ನೋಡ್ಕೊಳ್ಳಿ. ಆಮೇಲೆ ವೆನ್ ಡಸ್ ಶಿ ವಾಂಟ್ ಅಸ್ ಟು ಫಾಲೋ ದೆಮ್. ವೆನ್ ಡಸ್ ಶಿ ವಾಂಟ್ ಅಸ್ ಟು ಫಾಲೋ ದೆಮ್. ನಾವು ಯಾವಾಗ ಅವುಗಳನ್ನ ಫಾಲೋ ಮಾಡಬೇಕು ಅಂತ ಅವರು ಹೇಳ್ತಾರೆ ನಮಗೆ ಅಂತ, ಯಾವಾಗ ನಾವು ಫಾಲೋ ಮಾಡಬೇಕು ಅಂತ. ನೆಕ್ಸ್ಟ್ 6th ಒನ್, ರೈಟ್ ಎ ಪ್ಯಾರಾಗ್ರಾಫ್ ಅಬೌಟ್ ಬ್ಯೂಟಿ. ಸೌಂದರ್ಯ ಬಗ್ಗೆ ನಿಮಗೇನು ಅನ್ನಿಸ್ತದೋ ಒಂದು ಪ್ಯಾರಾಗ್ರಾಫ್ನಲ್ಲಿ ಬರೀರಿ. ಯು ಕ್ಯಾನ್ ಯೂಸ್ ಯುವರ್ ಓನ್ ಐಡಿಯಾಸ್ ಅಲಾಂಗ್ ವಿತ್ ದ ಐಡಿಯಾಸ್ ಇನ್ ದ ಪೊಯಮ್. ಈ ಪೊಯಮಲ್ಲಿ ಬರೋ ಐಡಿಯಾಸ್ಗಳನ್ನು ತಗೊಂಡು ನಿಮ್ಮ ಓನ್ ಐಡಿಯಾಸನ್ನು ಸೇರಿಸ್ಕೊಂಡು ಒಂದು ಪ್ಯಾರಾಗ್ರಾಫನ್ನು ಬರೀರಿ. ಯು ಮೇ ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ಸ್, ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಅದು ಡಿಸ್ಕಸ್ ಮಾಡಿ ಬರೀಬಹುದು. ನೆಕ್ಸ್ಟ್ 7th ಒನ್, ಲಾಸ್ಟ್ ಒನ್, ದ ಪ್ರೇಸ್ ವಿಂಡ್ ಸೈಯಿಂಗ್ ಈಸ್ ಪರ್ಸೋನಿಫಿಕೇಶನ್. ಇಲ್ಲಿ ಡಿಗ್ರೀಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್ ಬಂದಿದೆ. ಕನ್ನಡದಲ್ಲಿ ಅಲಂಕಾರ ಅಂತ ಕರಿತೀವಿ, ಅಲಂಕಾರ ಭಾಷೆ. ಫಿಗರ್ಸ್ ಆಫ್ ಸ್ಪೀಚ್ ಅಂತ ಇಂಗ್ಲೀಷಲ್ಲಿ. ಫಿಗರ್ಸ್ ಆಫ್ ಸ್ಪೀಚ್, ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲ, ಫಿಗರ್ಸ್ ಆಫ್ ಸ್ಪೀಚ್ ಅಂತೀವಿ ಅಲಂಕಾರಕ್ಕೆ. ಉಪಮಾಲಂಕಾರ, ರೂಪಕಾಲಂಕಾರ ಹಿಂಗೆಲ್ಲ ಇದಾವಲ್ಲ ಕನ್ನಡದಲ್ಲಿ, ಅದೇ ರೀತಿ ಇಂಗ್ಲೀಷಲ್ಲಿ ಕೂಡ ಅಲಂಕಾರ ಇವೆ. ಅದನ್ನು ಇಂಗ್ಲೀಷಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕರೀತಾರೆ. ಇಲ್ಲಿ ದ ಪ್ರೇಸ್ ವಿಂಡ್ ಸೈಯಿಂಗ್ ಈಸ್ ಪರ್ಸೋನಿಫಿಕೇಶನ್. ಸಿಮಿಲಿ, ಮೆಟಾಫರ್, ಪರ್ಸೋನಿಫಿಕೇಶನ್, ಸಿನೆಕ್ಡೋಚ್,
ಐರನಿ, ಈ ಥರ ಎಲಿಟ್ರೇಷನ್, ಈ ರೀತಿ ಫಿಗರ್ಸ್ ಆಫ್ ಸ್ಪೀಚ್ಗಳು ಇವೆ. ಉಪಮಾಲಂಕಾರ ಯಾವುದು, ರೂಪಕಲಂಕಾರ ಯಾವುದು, ಆ ರೀತಿ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡುವಂಥದ್ದು, ಹೋಲಿಕೆ ಮಾಡದೇ ಅದನ್ನೇ ಶ್ರೇಷ್ಠ ಅಂತ ಹೇಳುವಂಥದ್ದು, ಈ ರೀತಿ ವಿಷಯಗಳು ಬರ್ತವೆ. ಕೆಲವೊಂದು ವ್ಯಂಗ್ಯವಾಗಿ ಮಾತಾಡೋದು, ಇವೆಲ್ಲ ಅಲಂಕಾರಿಕ ಭಾಷೆಗಳು. ನಾವು ಹೆಂಗೆ ಮೇಕಪ್ ಅಲಂಕಾರ ಮಾಡ್ಕೋತೀವೋ ಹಂಗೆ ಭಾಷೆಯನ್ನು ಅಲಂಕಾರವನ್ನು ಮಾಡೋದು, ಇದನ್ನು ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕರೀತಾರೆ. ಇಲ್ಲಿ ಈ ಪದಗಳಿವೆ ನೋಡಿ. ವಿಂಡ್ ಸೈಯಿಂಗ್ ಅಂತ ಇದೆಯಲ್ಲ, ಗಾಳಿಯು ನಿಟ್ಟುಸಿರನ್ನು ಬಿಟ್ಟಿದೆ, ಗಾಳಿಯು ನಿಟ್ಟುಸಿರು ತಗೊಳ್ತಾ ಇದೆ ಅಂತ, ಇದನ್ನು ಫಿಗರ್ಸ್ ಆಫ್ ಸ್ಪೀಚಲ್ಲಿ ಪರ್ಸೋನಿಫಿಕೇಷನ್ ಅಂತ ಕರೀತಾರೆ. ಪರ್ಸೋನಿಫಿಕೇಷನ್ ಅಂದರೆ ಏನು ಅಂದರೆ ನೋಡಿ, ಆ ಪದದಲ್ಲೇ ಅರ್ಥ ಇದೆ. ಪರ್ಸನ್ ಅಂದರೆ ವ್ಯಕ್ತಿ ಅಲ್ವಾ, ಪರ್ಸೋನಿಫಿಕೇಷನ್ ಅಂದರೆ ವ್ಯಕ್ತಿ ಅಲ್ಲದೆ ಇರೋದು ವ್ಯಕ್ತಿಯಾಗಿ ವರ್ತಿಸಿರುವುದು. ಗಾಳಿ ವ್ಯಕ್ತಿನ, ವಿಂಡ್ ಪರ್ಸನ್ನ ಇಲ್ಲ, ಬಟ್ ಅದು ಪರ್ಸೋನಿಫೈಡ್ ಆಗಿದೆ, ವ್ಯಕ್ತಿಯಾಗಿ ರೂಪಾಂತರವಾಗಿದೆ. ವ್ಯಕ್ತಿ ಅಲ್ಲದೆ ಇರೋದು ವ್ಯಕ್ತಿಯ ಹಾಗೆ ವರ್ತನೆ ಮಾಡಿದರೆ ಅದನ್ನು ಇಂಗ್ಲೀಷಲ್ಲಿ ಪರ್ಸೋನಿಫಿಕೇಷನ್ ಅಂತ ಕರಿತೀವಿ. ಅದು ಫಿಗರ್ಸ್ ಆಫ್ ಸ್ಪೀಚ್. ಹಾಗಾದರೆ ಗಿವ್ 2 more ಎಕ್ಸಾಂಪಲ್ಸ್ ಆಫ್ ಪರ್ಸೋನಿಫಿಕೇಷನ್. ಪರ್ಸೋನಿಫಿಕೇಷನ್ಗೆ ಇನ್ನೂ 2 ಎಕ್ಸಾಂಪಲ್ಸನ್ನು ಕೊಡಿ ಅಂತ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ 2 ಎಕ್ಸಾಂಪಲ್ ನಾನೇ ಹೇಳ್ಬಿಡ್ತೀನಿ, ನೀವು ಪ್ರಯತ್ನ ಮಾಡಿ. 1 ಎಕ್ಸಾಂಪಲ್ ನಾನು ಕೊಡ್ತೀನಿ. ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯ ಉದಯಿಸುವನು ಪೂರ್ವ ದಿಕ್ಕಿನಲ್ಲಿ. ಸೂರ್ಯ ವ್ಯಕ್ತಿನ ಇಲ್ಲ, ವ್ಯಕ್ತಿಯಾಗಿ ಉದಯಿಸಿದ, ಬಂದ, ಮುಳುಗಿದ ಅಂತ ಹೇಳುವಾಗ ಪರ್ಸೋನಿಫೈಡ್ ಆಗಿರುತ್ತೆ. ಬೆಟ್ಟಗಳು ಚಪ್ಪಾಳೆ ತಟ್ಟಿದವು, ನಮಗೆ ಪ್ರತಿಧ್ವನಿ ಕೇಳಿಸ್ತು ಅಂತ ಹೇಳುವಾಗ ಅದನ್ನು ಬೇರೆ ರೀತಿ ಹೇಳೋದು. ದ ಹಿಲ್ಸ್ ಕ್ಲಾಪ್ಡ್ ದೇರ್ ಹ್ಯಾಂಡ್ಸ್ ಅಂತ ಹೇಳೋದು. ಬೆಟ್ಟಗಳು ಚಪ್ಪಾಳೆ ತಟ್ಟಕ್ಕೆ ಸಾಧ್ಯ ಇಲ್ಲ ಅವು, ಬಟ್ ವ್ಯಕ್ತಿಯಾಗಿ ಅದು ಆ್ಯಕ್ಟಿಂಗ್ ಮಾಡಿದೆ ಅಂತ ಹೇಳೋದು. ಈ ರೀತಿ ಎಕ್ಸಾಂಪಲ್ಸ್. ದ ಮೂನ್ ಲುಕ್ಡ್ ಅಟ್ ಮೀ ಆ್ಯಂಡ್ ಲಾಫ್ಡ್. ಚಂದ್ರನು ನನ್ನ ಕಡೆ ನೋಡಿ ನಕ್ಕನು. ದ ಮೂನ್ ಲುಕ್ಡ್ ಅಟ್ ಮೀ ಆ್ಯಂಡ್ ಲಾಫ್ಡ್, ಅದು ಪರ್ಸೋನಿಫಿಕೇಷನ್. ಏನಿಲ್ಲ, ಮನುಷ್ಯ ಅಲ್ಲದೆ ಇರೋದು ಮನುಷ್ಯನ ಥರ ಇದೆ ಅನ್ನೋದು ಆಗುತ್ತೆ ಅನ್ನೋದು ಹೇಳಬೇಕಷ್ಟೇ. ಈಗ ಈ ಬೆಂಚ್ ನನ್ನ ಜೊತೆ ಮಾತಾಡ್ತು ಅಂತ ಹೇಳೋದು ಅಷ್ಟೇ, ಪರ್ಸೋನಿಫಿಕೇಷನ್ ಅದೇನೆ. ದ ಬೆಂಚ್ ಇಟ್ ಟಾಕ್ಡ್ ವಿತ್ ಮೀ ಅಲ್ವಾ. ಐ ಆಮ್ ಟಾಕಿಂಗ್ ವಿತ್ ಪೆನ್. ದ ಪೆನ್ ಈಸ್ ಟಾಕಿಂಗ್ ವಿತ್ ಮೀ. ಪೆನ್ ನನ್ನ ಜೊತೆ ಮಾತಾಡ್ತಿದ್ದೆ, ಇದೆ ಪರ್ಸೋನಿಫಿಕೇಷನ್. ಅದು ವಿಶೇಷವಾಗಿ ಥಿಂಕ್ ಮಾಡಬೇಕಾ. ದ ಬುಕ್ ಈಸ್ ಲುಕಿಂಗ್ ಅಟ್ ಮೀ. ಪುಸ್ತಕ ನನ್ನ ನೋಡ್ತಾ ಇದೆ ಅಂತ ಹೇಳೋದು, ಇದೆ ಪರ್ಸೋನಿಫಿಕೇಷನ್. ಸಮುದ್ರ ಬೋರ್ಗರೆಯುತ್ತಿದೆ. ಸೀ ಈಸ್ ರೋರಿಂಗ್. ಸಮುದ್ರ ಗರ್ಜಿಸ್ತಾ ಇದೆ ಅಂತ ಅಲ್ವಾ, ಅದು ಪರ್ಸೋನಿಫಿಕೇಷನ್. ಅಂದರೆ ವ್ಯಕ್ತಿ ಅಲ್ಲದೆ ಇರೋದು, ದ ಥಿಂಗ್ ವಿಚ್ ಈಸ್ ನಾಟ್ ಪರ್ಸನ್ ಬಟ್ ಇಟ್ ಈಸ್ ಪರ್ಸೋನಿಫೈಡ್ ಆ್ಯಕ್ಟಿಂಗ್. ಎಸ್, ಬಫೆಲೋ ಈಸ್ ಕಾಲಿಂಗ್ ಮೀ. ಎಮ್ಮೆ ಕರೆಯುತ್ತಿದೆ. ಸೊ ಅವೆಲ್ಲ figures of speech. Understand? So now this is the end. This is the end of the